ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ವಂಚನೆ ಮಾಡಿರತಕ್ಕಂತ ಘಟನೆ ನಡೆದಿದೆ. ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆಗಳ ಸೃಷ್ಟಿ ಮಾಡಲಾಗಿದೆ, ವಂಚನೆಯನ್ನ ಮಾಡಲಾಗಿದೆ. 6 ಮಂದಿ ಸರ್ಕಾರಿ ಅಧಿಕಾರಿ ಸೇರಿದಂತೆ 11 ಆರೋಪಿಗಳು ಅಂಧರಾಗಿದ್ದಾರೆ. ಇದೀಗ 120 ಕೋಟಿ ಮೌಲ್ಯದ 6 ಎಕರೆ ಜಮೀನು ಕಬಳಿಕೆ ಮಾಡಿದಂತಹ ಕದಿಮರು, ಕಾಣಿಕೆ ರೂಪದಲ್ಲಿ ಮಠಕ್ಕೆ 45 ಎಕರೆ ಜಮೀನು ನೀಡಿದಂತಹ ಭಕ್ತರು, 30 ವರ್ಷಗಳ ಹಿಂದೆ 45 ಎಕರೆ ಜಮೀನು ನೀಡಿದಂತಹ ಭಕ್ತರು, 45 ಎಕರೆಯ ಪೈಕಿ 6 ಎಕರೆ ಜಮೀನಿಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಕಂಬಳಿಪುರ ಗ್ರಾಮದ ಸರ್ವೆ ನಂಬರ್ 43ರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಕೆಂಗೇರಿ ಪೊಲೀಸರಿಂದ 11 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಗ್ಯ ಸ್ವಾಮಿ, ಫ್ರಾನ್ಸಿಸ್ ಜೋಸ್ವಾನ್, ಶ್ರೀನಿವಾಸ ನರೇಂದ್ರ, ಬೇಗೂರು ಗ್ರಾಮ ಲೆಕ್ಕಿಗ ಶಿವಪ್ರಸಾದ್, ಹಾಗೆ ಕಂದಾಯ ನಿರೀಕ್ಷಕ ಕಿರಣ್, ಡೆಪ್ಯೂಟಿ ತಹಸೀಲ್ದಾರ್ ದೀಪಕ್, ಕೆಂಗೇರಿ ವಿಎ ಸತೀಶ್ ಕುಮಾರ್, ಕಂದಾಯ ನಿರೀಕ್ಷಕ ಅರುಣ್ ಕುಮಾರ್, ಡೆಪ್ಯೂಟಿ ತಹಸೀಲ್ದಾರ್ ನಾಪತ್ತೆಯಾಗಿರ್ತಕ್ಕಂಥ ನರೇಶ್ ಗೌಡಗಾಗಿ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ಕೂಡ ಆರಂಭಿಸಿದ್ದಾರೆ. ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ನೆಲಮಂಗಲ ಮೂಲದ ನರೇಶ್ ಗೌಡ ಎನ್ನುವಾತ. ನೋಡಿ, ಮಠದ ಜಾಗವನ್ನ ಹೊಡೆಯೋಕೆ ಪ್ಲಾನ್ ಮಾಡಿದ್ದ ಈತ ನರೇಶ್ ಗೌಡ. ಈ ವಿಚಾರ ಬ್ರೋಕರ್ ಆರೋಗ್ಯ ಸ್ವಾಮಿಗೆ ತಿಳಿಸಿದ್ದ. ಅಧಿಕಾರಿಗಳ ಜೊತೆ ಸೇರಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನಕಲಿ ದಾಖಲೆಗೆ ಪೌತಿ ಖಾತೆ ಮಾಡಿಕೊಟ್ಟಿದ್ರಂತೆ. ಆರೋಪಿಗಳು ಜಮೀನು ತಮ್ಮ ಹೆಸರಿಗೆ ಮಾಡಿಕೊಂಡು ಬೇರೊಬ್ಬರಿಗೆ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಅವರನ್ನೆಲ್ಲ ಕೂಡ ಬಂಧನ ಮಾಡಲಾಗಿದೆ. ಹಾಗೆ ಇನ್ನೊಬ್ಬರಿಗಾಗೂ ಕೂಡ ಈಗಾಗಲೇ ಹುಡುಕಾಟವನ್ನ ಮುಂದುವರಿಸಲಾಗಿರುವಂಥದ್ದು. ಮಠದ ಜಾಗವನ್ನು ಹೊಡೆಯೋಕೆ ಪ್ಲಾನ್ ಮಾಡಿದಂತಹ ನರೇಶ್ ಗೌಡನನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.